ಆರೋಗ್ಯ ಇಲಾಖೆಗೆ ಬಂದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದ ಮನ್ನಳ್ಳಿ ಹಾಗೂ ಬೀದರ್ ಜಿಲ್ಲೆ ಸಾಕಷ್ಟು 1.5 ವರ್ಷದಿಂದ ಹಿಂದ್ಗಡೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿದ್ದಾರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್. 1.5 ವರ್ಷ ಆಯ್ತು ಅಧ್ಯಕ್ಷರೇ, 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಅಲ್ಲಿ ಒಂದು ಡಿ ಗ್ರೂಪ್ ನೌಕರು ಕೂಡ ನೇಮಕ ಆಗಿಲ್ಲ, ಒಂದು ಗೈನಕಾಲಜಿಸ್ಟ್ ಇಲ್ಲ, ಸ್ಪೆಷಲೈಸೇಷನ್ ಡಾಕ್ಟರ್ ಇಲ್ಲ. ಇದು ಅತಿ ನೋವಿನ ಸಂಗತಿ. ಯಾವ ಗ್ರಾಮೀಣ ಪ್ರದೇಶದ ಬಡ ಜನರ ಕಾಳಜಿ ಇದೆ ಅಂತ ಈ ಸರ್ಕಾರ ಹೇಳುತ್ತೆ. ಇನ್ನೂ ಕೂಡ ಒಂದು ಡಿ ಗ್ರೂಪ್ ನೌಕರಿ ಪೋಸ್ಟ್ ಮಾರ್ಟಮ್ ಯಾರ ಮರಣ ಹೊಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಕ್ ಕೂಡ ಒಬ್ಬ ಡಿ ಗ್ರೂಪ್ ನೌಕರಿ ಅಸಿಸ್ಟೆಂಟ್ ಸಿಗ್ತಾ ಇಲ್ಲ, ಮತ್ತೆ ಡಾಕ್ಟರ್ ಸಿಗ್ತಾ ಇಲ್ಲ. ಇದು ಬಹಳ ನೋವಿನ ಸಂಗತಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೆ ಡ್ರಗ್ ಲಾಜಿಸ್ಟ್ ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ? ಯಾವ ಡ್ರಗ್ಸ್ ಪರ್ಚೇಸ್ ಮಾಡ್ತಾ ಇಲ್ಲ. ಯಾವ ನೀವು PSC ಹೋಗ್ರಿ CSC ಹೋಗ್ರಿ, ಡ್ರಗ್ಸ್ ಹೊರಗಿಂದೇ ಡಾಕ್ಟರ್ಸ್ಗಳು ಬರ್ಕೊಡ್ತಾರೆ. ಅಲ್ಲಿ ಏನು ಕೂಡ ಒಂದು ಆಂಟಿ ಸ್ನೇಕ್ ಆಗಲಿ, ಆಂಟಿ ರ್ಯಾಬಿಸ್ ಆಗಲಿ, ಇವು ಮೂಲಭೂತ ಕಾಮನ್ ಇಂಜೆಕ್ಷನ್ ಇರ್ತಾವ ಎಲ್ಲಾ ಆಸ್ಪತ್ರೆಯಲ್ಲಿ ಒದಗಿಸ್ಕೊಡ್ಬೇಕು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ತಾ ಮೂಲಕ ಅಧ್ಯಕ್ಷರೇ. ಮತ್ತೆ ಬಸ್